ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಒಂದು ಹೆಲ್ದಿ ಆಗಿರೋ ಅಂಥ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ನಾನು ಮೊದಲಿಗೆ ಒಂದು ಬಾಣಲಿ ಇಟ್ಟು ಸ್ಟವ್ ಆನ್ ಮಾಡಿ ಬಾಣಲೆ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ವಾಲ್ನಟ್ ಹಾಕ್ಕೊತಾ ಇದ್ದೀನಿ. ಈ ಎರಡನ್ನೂ ಸಮವಾಗಿ ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟವ್ನ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕು. ಈ ಲಡ್ಡು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬಿ ಪಿ ಶುಗರ್ ಇರೋರಿಗಂತೂ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿ. ಅದಾದಮೇಲೆ ಅದೇ ಬಾಣಲೆಗೆ ನಾವು 1 ಕಪ್ ಆಗೋಷ್ಟು ಮಖಾನ ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಪಂಪ್ಕಿನ್ ಸೀಡ್ಸ್. ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಸೀಡ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಎಲ್ಲ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ, ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಯಾವ ಥರ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಅದೇ ಬಾಣಲೆಗೆ ನಾನು ಅರ್ಧ ಕಪ್ ಆಗುವಷ್ಟು ಓಟ್ಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 1 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಎಲ್ಲರೂ ತಿನ್ಬೋದು. ಮಕ್ಕಳು ಈಗಿನ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ಥರ ಒಂದು ಸತಿ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಡೈಲಿ ಒಂದೊಂದು ಉಂಡೆ ಕೊಡಿ. ಅದೇ ಬಾಣಲೆಗೆ ನಾನು ಸೋಯಾ ಕಾಳು ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಇದು ಗಟ್ಟಿ ಇರೋದ್ರಿಂದ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ. ನೀವು ಅರ್ಜೆಂಟ್ ಮಾಡಿದರೆ ಈ ಥರ ನಿಧಾನವಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ನಾವು ಒಂದು ಕಡೆ ಎತ್ತಿಟ್ಕೊಳ್ಳೋಣ, ಆರಲಿಕ್ಕೆ ಬಿಡೋಣ. ನಾವು ಎಲ್ಲ ಡ್ರೈ ಫ್ರೂಟ್ಸ್ನೂ ಒಂದು ಕಡೆ ಎತ್ತಿಟ್ಕೋಬೇಕು. ಅದಾದಮೇಲೆ ನಾವು 1/4 ಕಪ್ ಆಗುವಷ್ಟು ಗೋಂದ್ ತಗೊಂಡಿದ್ದೀನಿ. ಗೋಂದಲ್ಲಿ ಎರಡು ಥರ ಬರುತ್ತೆ. ಒಂದು ಈ ಥರ ಡ್ರೈ ಫ್ರೂಟ್ಸ್ ಲಡ್ಡುಗೆಲ್ಲ ಹಾಕೋ ಥರದ್ದು, ಇನ್ನೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಥರ. ಇದು ಸ್ವಲ್ಪ ಹುರಿದಾದ್ಮೇಲೆ ದಪ್ಪ ಆಗುತ್ತೆ, ಆ ಥರದ್ದು ತಗೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ. ಗಸಗಸೆ ಏನು ಹುರಿಯೋ ಅಂಥ ಅವಶ್ಯಕತೆ ಇರಲ್ಲ. ಒಂದು 5-6 ಏಲಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಅಷ್ಟು ಹಾರಲಿಕ್ಕೆ ಬಿಡಿ, ತಣ್ಣಗಾಗಬೇಕು ಈ ಡ್ರೈ ಫ್ರೂಟ್ಸ್ ಎಲ್ಲ. ನಾನು ಇಲ್ಲಿ ಡೆಕೋರೇಟ್ಗೆ ಅಂತ ಸ್ವಲ್ಪ ಪಿಸ್ತಾ ತಗೊಂಡಿದ್ದೀನಿ. ಅದಾದಮೇಲೆ ಅಂಜೂರ ತಗೊಂಡಿದ್ದೀನಿ. ಸ್ವೀಟ್ಗೆ ಅಂತ ನಾನು ಬೆಲ್ಲ, ಸಕ್ಕರೆ ಏನೂ ಬಳಸ್ತಾ ಇಲ್ಲ. ಇದು ಹೆಲ್ದಿಯಾಗಿ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಖರ್ಜೂರ ತಗೊಂಡಿದ್ದೀನಿ. ಸೀಡ್ಲೆಸ್ ಖರ್ಜೂರ ಸ್ವೀಟಾಗಿರುತ್ತೆ, ಅದೇ ಸಾಕು. ಎಲ್ಲನೂ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗೋಕ್ಕೆ ಬಿಟ್ಟು. ನೋಡಿ ಈ ಥರ ನಾವು ಡ್ರೈ ಆಗಿ ಸ್ವಲ್ಪ ತರಿಯಾಗಿ ಪೌಡ್ರು ಮಾಡಿಕೊಂಡು, ಅದಾದಮೇಲೆ ಒಂದು ಅಂಜೂರನ 2 ಭಾಗ ಮಾಡಿ ಎಲ್ಲನೂ ಹಾಕ್ಕೋಬೇಕು. ಖರ್ಜೂರ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬಾಣಲೆಗೆ ಎತ್ತಿಟ್ಕೊಳ್ಳೋಣ, ನಾವು ಉಂಡೆ ಮಾಡಲಿಕ್ಕೆ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಹದದಲ್ಲಿ ಕಲಿಸ್ಕೊಬೇಕು. ಉಂಡೆ ಕಟ್ಟಿದ್ರೆ ನಾವು ಈ ಥರ ಬರಬೇಕು, ಆ ಥರ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ನಾನು ಒಂದೊಂದು ಪಿಸ್ತಾನ ಡೆಕೋರೇಷನ್ಗೆ ಅಂತ ಹಾಕ್ತಾಯಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಟ್ಟರೆ ಅವರು ಏನಿದು ಅಂತ ಸ್ವೀಟು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ತಿಂತಾರೆ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಕೆಲವೊಂದು ಮಕ್ಕಳು ತಿನ್ನಲ್ಲ. ಈ ಥರ ಮಾಡಿಕೊಡಿ, ಎಲ್ಲರೂ ತಿನ್ಬೋದು. ಹೆಲ್ದಿಯಾಗಿದೆ. ಇದಕ್ಕೆ ಯಾವುದೇ ರೀತಿ ಶುಗರು, ಬೆಲ್ಲ ಏನೂ ನಾನು ಯೂಸ್ ಮಾಡಿಲ್ಲ. ಎಲ್ಲ ಡ್ರೈ ಫ್ರೂಟ್ಸಿಂದನೇ ಆಗಿದೆ. ನೋಡಿ ಯಾವ ಥರ ಅಂತ. ಒಂದು ಡಬ್ಬದಲ್ಲಿ ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ಈಗ ನನಗೆ ಒಂದು 32 ಆಗಿದೆ. 32 ದಿನವೂ ಒಂದೊಂದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.